ಈ ತಿಂಗಳಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡಿದ್ದು ಅಂತಂದರೆ ಸಿ.ಟಿ. ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಈ ಕಾನೂನು ಹೋರಾಟದಲ್ಲಿ ಯಾರಿಗೆ ಜಯ ಸಿಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಸುಮಾರು ರೀತಿಯ ತೊಡಕುಗಳು ಕೂಡ ಎದುರಾಗ್ತಾ ಇದೆ. CID ಅಧಿಕಾರಿಗಳಿಗೆ ಈಗ 3 ಬಗೆಯ ಜಿಜ್ಞಾಸೆ ಬಂದ್ಬಿಟ್ಟಿದೆ. ಏನು ಆ 3 ಬಗೆಯ ಸವಾಲುಗಳು, ಯಾವುದು ಸಮಸ್ಯೆ ಆಗ್ತಿದೆ ಅನ್ನೋದನ್ನು ನೋಡೋಣ. ಸಿ.ಟಿ. ರವಿ ನಿಂದನೆ ಕೇಸ್ ಮಹಜರಿಗೆ ಸರ್ಕಾರವೇ ಅನುಮತಿಯನ್ನು ಕೊಡಬಹುದಾ? ಇದು ಮೇಜರ್ ಆಗಿ ಎದುರಾಗ್ತಾ ಇರುವಂಥ ಪ್ರಶ್ನೆ. ಸೊ ಈಗಾಗಲೇ ಕಾಂಗ್ರೆಸ್ ಮೇಲೆ ಗಂಭೀರವಾದಂಥ ಆರೋಪಗಳನ್ನು ಕೂಡ ಮಾಡಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಹಾಜರಿಗೆ ಸರ್ಕಾರ ಅವಕಾಶವನ್ನು ಕೊಡಬಹುದಾ ಅಂತ ಈ 3 ಸವಾಲುಗಳು ಪಾಪ ಈಗ CID ಅಧಿಕಾರಿಗಳಿಗೆ ಎದುರಾಗಿದೆಯಂತೆ. ಯಾವುದು ಆ 3? ಒಂದು, ಕಲಾಪದ ವೇಳೆ ಸಚಿವರಿಗೆ ರವಿ ನಿಂದಿಸಿದ್ದಾರೆ ಎಂಬ ಆರೋಪ ಇದೆ. ಈ ಕೃತ್ಯ ಸದನದೊಳಗೆ ನಡೆದಿರುವ ಕಾರಣ ಸ್ಥಳ ಮಹಾಜರಿಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಂದ ಅನುಮತಿಯನ್ನು ಪಡಿಬೇಕಾ ಅಥವಾ ಬೇಡವಾ? ಅದು ಪ್ರಶ್ನೆ. ಎರಡನೇದು, ಮೊಗಸಾಲೆಯಲ್ಲಿ ರವಿ ಮೇಲೆ ಸಚಿವರ ಬೆಂಬಲಿಗರು ಹಲ್ಲೆ ನಡೆಸಿದ ಕೇಸ್ ಕೂಡ ದಾಖಲಾಗಿದೆ. ಘಟನಾ ಸ್ಥಳ ಸ್ಪೀಕರ್ ಖಾದರ್ ವ್ಯಾಪ್ತಿಗೆ ಬರುವ ಕಾರಣ ಸ್ಥಳ ಮಹಾಜರಿಗೆ ಅವರಿಂದ ಅನುಮತಿ ಪಡೆಯಬೇಕೆ ಅಥವಾ ಬೇಡವೆ? ಅದು ಕೂಡ ಪ್ರಶ್ನೆ. ಇನ್ನು ಮೂರನೇದು ಏನು ಸವಾಲು ಅಂತ ಅಂದರೆ, ಕಲಾಪ ಮುಗಿದ ನಂತರ ಘಟನೆ ನಡೆದಿರುವ ಕಾರಣ ವಿಧಾನಸಭಾ ಕಟ್ಟಡದ ನಿರ್ವಹಣೆಯ ಹೊಣೆಗಾರಿಕೆ ಹೊತ್ತಿರುವ ರಾಜ್ಯ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ DAPRಗಿಂದ ಮಹಾಜರು ಅನುಮತಿಯನ್ನು ಪಡಿಬಹುದೇ? ಈ 3 ಸವಾಲುಗಳು ಎದುರಾಗ್ಬಿಟ್ಟಿದೆ. ಇದನ್ನು ಹೆಂಗೆ ದಾಟ್ಕೊಂಡು ಹೋಗ್ತಾರೆ? ಈಗ ತನಿಖೆಯನ್ನು ನಡೆಸಬೇಕು ಅಂತಂದರೆ ಈ 3 ಬಗ್ಗೆ ಫೋಕಸ್ ಮಾಡಲೇಬೇಕು. ಬಟ್ ಇದಕ್ಕೆ ಅವಕಾಶ ಸಿಗುತ್ತೆ ಸಿಗಲ್ವಾ ಅನ್ನೋದು ಪ್ರಶ್ನೆ ಆಗಿದೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದ ಬಳಸಿದ ಆರೋಪ ಸಂಬಂಧ ಮೇಲ್ಮನೆ ಸದಸ್ಯ BJPಯ ಸಿ.ಟಿ. ರವಿ ವಿರುದ್ಧ ಪ್ರಕರಣ ಏನು ದಾಖಲಾಗಿದೆ. ಬಟ್ ಈ ತನಿಖೆಗಳನ್ನು ಹೇಗೆ ಮಾಡೋದು ಅನ್ನೋದೇ ಈಗ ಸವಾಲಾಗಿದೆ. ಸಾಕಷ್ಟು ರೀತಿಯಾದಂಥ ಗೊಂದಲಗಳಿದೆ. ಸೊ ನಾವು ಯಾವ ಆ್ಯಂಗಲಲ್ಲಿ ಹೋಗಬೇಕು, ಸರ್ಕಾರದ ಕಡೆಯಿಂದ ನಮಗೆ ಅನುಮತಿ ಸಿಗತ್ತಾ, ಸಿಕ್ಕಿದ್ರೆ ಅದು ಕರೆಕ್ಟ್ ಆಗಿದೆಯಾ, ಇದೊಂದು ರೀತಿಯಲ್ಲಿ ಶಾಸಕಾಂಗ ಕಾರ್ಯಾಂಗ ಇದರ ನಡುವೆ ಒಂದು ರೀತಿಯಾದಂಥ ಸಮಸ್ಯೆಗಳು ಸವಾಲುಗಳು ಎದುರಾಗ್ಬಿಟ್ಟಿದೆ. ಹಾಗಾಗಿ ಸಿ.ಟಿ. ರವಿ ಕೇಸ್ನಲ್ಲಿ CID ಅಧಿಕಾರಿಗಳೇ ತಲೆ ಮೇಲೆ ಕೈ ಹೊತ್ತು ಕೂರುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನಪ್ಪ ಮಾಡೋದು, ಹೆಂಗಪ್ಪ ತನಿಖೆ ಮಾಡೋದು ಅಂತ.